ಇನ್ನು ಈ ಪರಿಷತ್ ಚುನಾವಣೆಯಲ್ಲಿ ಆದಂಥ ಅಡ್ಡ ಮತದಾನ ಅದಾದ ಮೇಲೆ ಆಣೆ ಪ್ರಮಾಣದ ಮಾತುಗಳೇನು ಕೇಳಿ ಬಂದ್ವಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ವಿಜೇಂದ್ರ ಹೇಳಿದ್ರು, ಶಾಸಕಾಂಗ ಪಕ್ಷದ ಸಭೆಯನ್ನು ನಾವು ಅಲ್ಲೇ ಮಾಡ್ತೀವಿ, ಶಾಸಕರ ಮೀಟಿಂಗ್ ಮಾಡ್ತೀವಿ ಧರ್ಮಸ್ಥಳದಲ್ಲಿ. ನಂತರ ಒಬ್ಬೊಬ್ಬ ಶಾಸಕರು ಕೂಡ ಆಣೆ ಪ್ರಮಾಣ ಮಾಡಬೇಕು. ಇದೆಲ್ಲ ಆದಮೇಲೆ ನಾಯಕರುಗಳಿಗೆ ಬುಲಾವ್ ಹೇಳಿದೆ ದಿಲ್ಲಿ. ಹೀಗಾಗೇ ಇವತ್ತು ವರಿಷ್ಠರನ್ನು ಭೇಟಿ ಮಾಡಲಿಕ್ಕೆ ರಾಜ್ಯ ನಾಯಕರು ತೆರಳಿದ್ದಾರೆ. ವಿಜೇಂದ್ರ ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ. ಮಧ್ಯಾಹ್ನ ಅಶೋಕ್ ದೆಹಲಿಗೆ ಹೋಗ್ತಾರಂತೆ. ಎಲ್ಲರೂ ಕೂಡ ವಿವರಣೆಗಳನ್ನು ಕೊಡಬೇಕು. BY ವಿಜೇಂದ್ರ ಮತ್ತು R ಅಶೋಕ್. ಸೊ ನಿತಿನ್ ನವೀನ್ ಅವ್ರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಚರ್ಚೆ ಮಾಡಬೇಕು. ಏನಾಯಿತು, ಏನು ಎತ್ತ, ಎಲ್ಲಿ ಎಡವಟ್ಟಾಯಿತು ಅದರ ಬಗ್ಗೆ ಇವರು ಹೇಳಬೇಕು. ಸೊ ಇದೆಲ್ಲದರ ಜೊತೆಗೆ ಯಾರು ಯಾರಿಗೆ ಮತ ಹಾಕಿದ್ರು ಅನ್ನೋದು ಇದೆಯಲ್ಲ, ಕಂಡು ಹಿಡಿಯುವಂಥದ್ದು ಅಷ್ಟು ಸುಲಭ ಅಲ್ಲ. ಇವೆಲ್ಲವೂ ಕೂಡ ಏನಂದರೆ ಊಹಾಪೋಹಗಳ ಮೇಲೆ, ಅನುಮಾನಗಳ ಮೇಲೆ, ಅವರ ವರ್ತನೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೀಗಾಗೇ ವಿಜೇಂದ್ರ ಕಂಡುಕೊಂಡಂಥ ಮಾರ್ಗ ಏನು ಅಂತಂದರೆ, ಬನ್ನಿ ಧರ್ಮಸ್ಥಳಕ್ಕೆ ಹೋಗ್ಬೇಡ, ಅಲ್ಲೇನೇ ಆಣೆ ಪ್ರಮಾಣ ಮಾಡಬೇಡ, ಬನ್ನಿ ಗೊತ್ತಾಗ್ಬಿಡ್ಲಿ ಅಂತ. ಶಾಸಕರು ನಿಜಕ್ಕೂ ಪತ್ರಗೊಟ್ಟು ಹೋಗಿರ್ತಾರೆ ಈ ರೀತಿ ಹೇಳಿದಂಥ ಸಂದರ್ಭದಲ್ಲಿ. ಯಾಕಂದರೆ ಧರ್ಮಸ್ಥಳದ ಬಗ್ಗೆ ಅಷ್ಟು ಭಯ ಭಕ್ತಿ ಇದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂಗೆ ಒಮ್ಮತದ ಅಭಿಪ್ರಾಯ ಇಲ್ಲ. ಅನಗತ್ಯವಾಗಿ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆಲ್ಲ ಧರ್ಮಕ್ಷೇತ್ರಗಳನ್ನು ಎಳಿಬಾರದು ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಧರ್ಮಸ್ಥಳದ ಹೆಸರು ಬಳಕೆ ಮಾಡೋದು ಸೂಕ್ತ ಅಲ್ಲ ಅಂದಿದ್ದಾರೆ ಪ್ರಹ್ಲಾದ್ ಜೋಶಿ. ಇನ್ನು ಸುರೇಶ್ ಕುಮಾರ್ ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಈ ರೀತಿ ಎಲ್ಲ ಹೋಗಿ ಆಣೆ ಪ್ರಮಾಣ ಮಾಡೋದು ಅದೆಲ್ಲ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಸುರೇಶ್ ಕುಮಾರ್ ಅವರ ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ವಿಜೇಂದ್ರ ಅವ್ರ ಜೊತೆ ಮಾತಾಡ್ತೀನಿ ಅಂತ ಕೂಡ ಜೋಶಿ ಹೇಳಿದ್ದಾರೆ. ಅಡ್ಡ ಮತದಾನದ ಬಗ್ಗೆ ಪಾರ್ಟಿ ಭಾಳ ಗಂಭೀರವಾಗಿದೆ. ಇದ್ರ ಬಗ್ಗೆ ಎರಡನೇ ಪ್ರಶ್ನೆನೇ ಇಲ್ಲ. ಆದರೆ ಆಣೆ ಪ್ರಮಾಣದ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಭಾಳ ಮನನೊಂದು ಆ ಮಾತನ್ನು ಹೇಳಿದ್ದಾರೆ. ನಾನು ರಾಜ್ಯ ಅಧ್ಯಕ್ಷರಿಗೂ ಫೋನ್ ಮುಖಾಂತರ ವಿನಂತಿ ಮಾಡಿದ್ದೇನೆ. ಧರ್ಮಸ್ಥಳ ಒಂದು ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ. ಧರ್ಮಸ್ಥಳ ಭಕ್ತರ ಒಂದು ಶ್ರದ್ಧಾ ಕೇಂದ್ರ. ಹಾಗಾಗಿ ನಾವು ಏನು ಫ್ಯಾಕ್ಟ್ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಅದ ಎಲ್ಲ ಫ್ಯಾಕ್ಟ್ ಫೈಂಡ್ ಔಟನ್ನು ಮಾಡಲಿಕ್ಕೆ ನೀವೇನು ಕಮಿಟಿ ಮಾಡಿರಿ ಮತ್ತು ಉಳಿದ ಪ್ರಮುಖ ನಾಯಕರೇನಿದ್ದಾರೆ ಅವರು ಪ್ರಯತ್ನವನ್ನು ಮಾಡಲಿ. ಇದು ಅಲ್ಲಿ ಕರೆದು ಆಣೆ ಪ್ರಮಾಣವನ್ನು ನಿಮ್ಮ ಮನಸ್ಸಿನ ನೋವು ನನಗೆ ಅರ್ಥ ಆಗತ್ತೆ. ಸ್ವಲ್ಪ ಅವರ ಈ ಒಂದು ನೋವಿನಲ್ಲಿ ಇದೊಂದು ಹಠಾತ್ತಾಗಿ ಅವರು ಹೇಳಿದ್ದಾರೆ. ಅದಕ್ಕೆ ನಾನು ಅವರಿಗೆ ಸಲಹೆ ಕೊಟ್ಟಿದ್ದೀನಿ, ವಿನಂತಿನೂ ಮಾಡಿದ್ದೀನಿ. ಧರ್ಮಸ್ಥಳ ಅತ್ಯಂತ ಪವಿತ್ರ ಕ್ಷೇತ್ರವಾದ್ದರಿಂದ ನಮ್ಮ ಈ ಇದರಲ್ಲಿ ಧರ್ಮಸ್ಥಳವನ್ನು ಎಳೆಯೋದು ಬೇಡ. ನಾವು ಅದನ್ನು ಫೈಂಡ್ ಔಟ್ ಮಾಡೋಣ. ಫೈಂಡ್ ಔಟ್ ಮಾಡಿ ಪತ್ತೆ ಹಚ್ಚಿ ಇವತ್ತಿಲ್ಲ ನಾಳೆ ಪತ್ತೆ ಹಚ್ತದೆ. ಅಕಸ್ಮಾತ್ ಈ ಕಮಿಟಿಯವರಿಗೂ ಇಮ್ಮಿಡಿಯೇಟ್ ಪತ್ತೆ ಹಚ್ಚಲಿಕ್ಕಾಗಿಲ್ಲ ಅಂದ್ರೆ ಒಂದು ಸ್ವಲ್ಪ ದಿವಸದಾಗ ಗೊತ್ತಾಗತ್ತೆ. ಆವಾಗ ನಾವು ಮುಂದಿನ ದಿವಸದಲ್ಲಿ ಅವ್ರಿಗೇನು ಕ್ರಮ ಅಥವಾ ಪಾಠವನ್ನು ಸೂಕ್ತ ಸಂದರ್ಭದಲ್ಲಿ ಕಲಿಸ್ಬೇಕು ಅದನ್ನು ಕಲಿಸೋಣ. ಅಡ್ಡ ಮತದಾನದ ಬಗ್ಗೆ ಬನ್ನಿ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಆಣೆ ಪ್ರಮಾಣದ ಸಂಗತಿ ನೋಡ್ತಾ ಇದ್ದೀವಿ. ನೋಡಿ ಎಷ್ಟರ ಮಟ್ಟಿಗೆ ಏನೇನು ಎಡವಟ್ಟುಗಳಾಯಿತು ಗೊತ್ತಾಗಿದೆ. ಈಗ ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗೇನು ಅಂತಂದರೆ ಅಟ್ಲೀಸ್ಟ್ ಇವರು ಆತ್ಮಸಾಕ್ಷಿ ಅನ್ನುವಂಥದ್ದು ಇದೆಯಲ್ಲ, ಈ ಆತ್ಮಸಾಕ್ಷಿಗೆ ಮತದಾನ ಅಂತ ಯಾರು ಹೇಳಿದ್ರು ಅಂತಂದ್ರೆ ಅನುಮಾನದಿಂದಲೇ ನೋಡಬೇಕು. ಆದರೆ ನಿಜವಾದ ಆತ್ಮಸಾಕ್ಷಿ ಗೊತ್ತಾಗಬೇಕು ಅಂತಂದರೆ ಇವರು ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಬೇಕು, ಅಲ್ಲೇ ಮೀಟಿಂಗ್ ಮಾಡಬೇಕು, ಅಲ್ಲೇ ಆಣೆ ಪ್ರಮಾಣ ಮಾಡಿಸ್ಬೇಕು ಅನ್ನುವಂಥ ಪ್ಲ್ಯಾನ್. ಆದರೆ ಯಾಕೋ ಸಹಮತ ಬರ್ತಾ ಇಲ್ಲ. ನಂಬರ್ 1. ನಂಬರ್ 2, ಇವತ್ತು ಕೇಂದ್ರದ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಇಬ್ಬರು ನಾಯಕರು. ಅವರಿಗೆಲ್ಲ ವಿವರಗಳನ್ನು ಕೊಡಬೇಕು, ಎಲ್ಲಿ ಎಡವಟ್ಟಾಗಿದೆ ಅಂತ ಹೇಳಬೇಕು. ಎಷ್ಟರ ಮಟ್ಟಿಗೆ ನಾಯಕರುಗಳು ಎಲ್ಲಿ ಎಡವಟ್ಟಾಯಿತು ಅನ್ನೋದನ್ನು ಮನವರಿಕೆ ಮಾಡಿಕೊಡ್ತಾರೆ ಹೈಕಮಾಂಡ್ಗೆ. ಕಿರಣ್,
ಖಂಡಿತ ರಂಗನಾಥ್, ಈಗ ಅಡ್ಡ ಮತದಾನದ ವಿಚಾರದಲ್ಲಿ ಶಾಸಕರು ತಾವು ಯಾರೂ ಕೂಡ ಅಡ್ಡ ಮತದಾನವನ್ನ ಮಾಡಿಲ್ಲ, ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡಿಲ್ಲ ಅನ್ನುವಂಥದ್ದನ್ನ ಅವರು ಒಂದು ರೀತಿಯಲ್ಲಿ ತಮ್ಮ ಮಾಧ್ಯಮಗಳ ಮುಂದೆ ಆಣೆ ಪ್ರಮಾಣ ಮಾಡುವಂತ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಹೀಗಾಗಿ ಈ ವಿಚಾರದಲ್ಲಿ ಒಂದಷ್ಟು ಗಂಭೀರತೆಯನ್ನು ಪಡೆದುಕೊಂಡಿರುವಂತಹ ಕಾರಣಕ್ಕಾಗಿ ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಈ ವಿಚಾರದಲ್ಲಿ ನಾವು ಧರ್ಮಸ್ಥಳದಲ್ಲಿ ಶಾಸನ ಪಕ್ಷ ಸಭೆಯನ್ನು ನಡೆಸ್ತೀವಿ, ಅಲ್ಲೇ ಆಣೆ ಪ್ರಮಾಣವನ್ನ ಮಾಡಿಸ್ತೀವಿ ಅನ್ನುವಂತಹ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಸಹಜವಾಗಿ ರಾಜ್ಯ ಬಿಜೆಪಿ ಒಂದು ರೀತಿಯ ದಿಗಿಲನ್ನ ಮೂಡಿಸಿದೆ. ಯಾಕೆಂದ್ರೆ ಧರ್ಮಸ್ಥಳದಲ್ಲಿ ಶಾಸನ ಪಕ್ಷ ಸಭೆಯನ್ನು ನಡೆಸುವಂತದ್ದು ಎಷ್ಟು ಸೂಕ್ತ ಅನ್ನುವಂತಹ ಪ್ರಶ್ನೆ ರಾಜ್ಯಾಧ್ಯಕ್ಷರ ಹೇಳಿಕೆಯ ಬಳಿಕ ಈಗ ಪಕ್ಷದಲ್ಲಿ ಉದ್ಭವವಾಗಿದೆ. ಹೀಗಾಗಿ ಬಿಜೆಪಿಯ ಹಿರಿಯ ನಾಯಕರು, ಕೇಂದ್ರ ಸಚಿವರು ಸೇರಿದಂತೆ ರಾಜ್ಯದ ಹಿರಿಯ ನಾಯಕರೆಲ್ಲರೂ ಕೂಡ ಧರ್ಮಸ್ಥಳದ ವಿಚಾರ ಈ ರಾಜಕೀಯ ವಿಷಯದಲ್ಲಿ ಬೇಡ ಅನ್ನುವಂತಹ ಸಲಹೆಯನ್ನ ರಾಜ್ಯಾಧ್ಯಕ್ಷರಿಗೆ ಕೊಡೋದಕ್ಕೆ ಆರಂಭವನ್ನು ಮಾಡಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಶಾಸಕ ಸುರೇಶ್ ಕುಮಾರ್ ಇಬ್ಬರು ಕೂಡ ಬಹಿರಂಗವಾಗಿ ಈ ವಿಚಾರದಲ್ಲಿ ರಾಜ್ಯಾಧ್ಯಕ್ಷರು ಕೊಟ್ಟಂತಹ ಹೇಳಿಕೆ ಸರಿಯಲ್ಲ ಅನ್ನುವಂತ ರೀತಿಯಲ್ಲಿ ಮಾತನಾಡಿದ್ದಾರೆ. ಇದರ ಜೊತೆಗೆ ರಾಜ್ಯಾಧ್ಯಕ್ಷರ ಜೊತೆ ಈ ವಿಚಾರವನ್ನ ಚರ್ಚೆ ಮಾಡ್ತೀನಿ ಅನ್ನುವಂತಹ ಮಾತನ್ನು ಕೂಡ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇನ್ನು ವಿಪಕ್ಷ ನಾಯಕ ಅಶೋಕ್ ಕೂಡ ರಾಜ್ಯಾಧ್ಯಕ್ಷರ ಜೊತೆ ಚರ್ಚೆ ಮಾಡಿ ವರಿಷ್ಠರ ಜೊತೆ ಕೂಡ ನಾವು ವಿಚಾರವನ್ನು ಚರ್ಚೆ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ರಾಜ್ಯಾಧ್ಯಕ್ಷರ ಹೇಳಿಕೆ ಧರ್ಮಸ್ಥಳದಲ್ಲೇ ಶಾಸನ ಪಕ್ಷ ಸಭೆ ನಡೆಸುವಂತದ್ದು ಈ ವಿಚಾರಕ್ಕೆ ಪಕ್ಷದಲ್ಲಿ ಸಹಮತ ಇಲ್ಲ ಅನ್ನುವಂಥ ಇದರಿಂದಲೇ ಗೊತ್ತಾಗ್ತದೆ. ಯಾಕೆಂದ್ರೆ ಧರ್ಮಸ್ಥಳದಲ್ಲಿ ಶಾಸನ ಪಕ್ಷ ಸಭೆಯನ್ನು ನಡೆಸಿದ್ರೆ ಅದರ ನಂತರದ ಸಾಧಕ ಬಾಧಕಗಳು ಏನಾಗಬಹುದು ಅನ್ನುವಂಥದ್ದನ್ನ ಊಹಿಸಿ ರಾಜ್ಯದ ಬಿಜೆಪಿ ನಾಯಕರು ಈ ಧರ್ಮಸ್ಥಳದಲ್ಲಿ ವಿಚಾರ ಬೇಡ ಅನ್ನುವಂತ ಒಂದು ಸಲಹೆಯನ್ನ ಕೊಡ್ತಾ ಇರುವಂತದ್ದು. ಯಾಕೆಂದ್ರೆ ಮಾತಿಗೂ ಕೂಡ ಧರ್ಮಸ್ಥಳದ ವಿಚಾರ ತೆಗಿಬಾರದು ಅನ್ನುವಂತ ಒಂದು ಮಾತಿದೆ. ಹಾಗಾಗಿ ಈ ರಾಜಕೀಯವನ್ನ ತೆಗೆದುಕೊಂಡು ಹೋಗಿ ಧರ್ಮಸ್ಥಳದಲ್ಲಿ ನಾವು ಪ್ರಸ್ತಾಪವನ್ನ ಮಾಡಿದ್ರೆ ಅಲ್ಲೇ ಆಣೆ ಪ್ರಮಾಣವನ್ನ ಮಾಡಿಸಿದ್ರೆ ಅದು ಎಷ್ಟರ ಮಟ್ಟಿಗೆ ಸೂಕ್ತವಾಗಬಹುದು ಮತ್ತು ಬಿಜೆಪಿಗೆ ಅದು ಎಷ್ಟರ ಮಟ್ಟಿಗೆ ಅದು ನಕಾರಾತ್ಮಕವಾಗಿ ಪರಿಗಣಿಸಬಹುದು ಅನ್ನುವಂತ ಊಹೆ ಕೂಡ ಬಿಜೆಪಿ ರಾಜ್ಯ ನಾಯಕರಿಗಿದೆ. ಹಾಗಾಗಿ ಹಿರಿಯ ಬಿಜೆಪಿ ನಾಯಕರುಗಳು ವಿಜೇಂದ್ರ ಅವರಿಗೆ ಧರ್ಮಸ್ಥಳದಲ್ಲಿ ಶಾಸನ ಪಕ್ಷ ಸಭೆ ನಡೆಸುವಂತ ವಿಚಾರ ಬೇಡ ಅನ್ನುವಂತ ಒಂದು ಸೂಚನೆಯನ್ನು ಕೊಡ್ತಾ ಇರುವಂತದ್ದು. ಇದರ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ವಿಪಕ್ಷ ನಾಯಕ ಅಶೋಕ್ ಇಬ್ರು ಕೂಡ ಇವತ್ತು ದೆಹಲಿಗೆ ತೆರಳುತ್ತಿದ್ದಾರೆ. ವಿಜೇಂದ್ರ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. ಮಧ್ಯಾಹ್ನದ ವೇಳೆಗೆ ಅಶೋಕ್ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಬಹುತೇಕ ಇವತ್ತು ಸಂಜೆ ಅಥವಾ ನಾಳೆ ವೇಳೆಗೆ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಅಭಿನ್ ಅವರನ್ನ ಭೇಟಿ ಮಾಡಿ ಅಡ್ಡ ಮತದಾನ ವಿಚಾರದಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಏನಿದೆ ಅನ್ನುವಂತ ವಿಚಾರವನ್ನು ಕೂಡ ಇಲ್ಲಿ ಅವರು ನಬೀನ್ ಅವರಿಗೆ ವಿವರಣೆಯನ್ನು ಕೊಡುವಂತಹ ಸಾಧ್ಯತೆಗಳಿವೆ. ಇದರ ಮಧ್ಯೆ ಮೈತ್ರಿ ಪಕ್ಷವಾಗಿರುವಂತಹ ಜೆಡಿಎಸ್ ನ ಮುಖಂಡರಾಗಿರುವಂತಹ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಧರ್ಮಸ್ಥಳದ ವಿಚಾರದಲ್ಲಿ ಶಾಸನ ಪಕ್ಷ ಸಭೆ ನಡೆಸುವಂತಹ ಆಣೆ ಪ್ರಮಾಣ ನಡೆಸುವಂತಹ ವಿಚಾರವಾದ ಬಗ್ಗೆ ಅವರು ಕೂಡ ಅಷ್ಟು ಸಹಮತವನ್ನು ಹೊಂದಿಲ್ಲ. ಯಾಕಂದ್ರೆ ಕುಮಾರಸ್ವಾಮಿ ಕೂಡ ಗೊತ್ತಿದೆ, ಈ ಹಿಂದೆ 2011ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಧರ್ಮಸ್ಥಳ ವಿಚಾರದಲ್ಲಿ ಆಣೆ ಪ್ರಮಾಣಕ್ಕೆ ಹೋಗಿ ಅಲ್ಲಿ ನಂತರದ ಬೆಳವಣಿಗೆಗಳು ಏನೇನಾಯ್ತು ಅನ್ನುವಂಥದ್ದು ಕೂಡ ಕುಮಾರಸ್ವಾಮಿ ಗೊತ್ತಿದೆ. ಹಾಗೆ ಅವರು ಕೂಡ ಅಷ್ಟರ ಬಗ್ಗೆ ಸಹಮತ ಇಲ್ಲ, ಬಿಜೆಪಿ ನಾಯಕರಿಗೂ ಕೂಡ ಸಹಮತ ಇಲ್ಲ. ಇನ್ನು ನಾಳೆ ರಾಷ್ಟ್ರೀಯ ಅಧ್ಯಕ್ಷನ ಭೇಟಿಯಾದ ಬಳಿಕ ಈ ವಿಚಾರದ ಬಗ್ಗೆ ಯಾವ ಸ್ಪಷ್ಟವಾದಂತಹ ತೀರ್ಮಾನ ಹೊರಬೀಳುವಂತ ನಿರೀಕ್ಷೆ ಇದೆ. ರಂಗನಾಥ್, ಓಕೆ, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.